ಸಂದೇಶವನ್ನು ನೀಡುವಂತ ನಮ್ಮ ಅಧ್ಯಕ್ಷರ ವಿಶೇಷ ಮುತುವರ್ಜಿಯ ಒಂದು ಪ್ರೀತಿ ಪತ್ರ ಮಾಡಿ ಹಾಗೆ ವಿಶೇಷ ಒಡೆಯನ್ನು ಮಾಡಿ ಹೆಸರು ಮಾಡಿದಂತ ಜೈನ್ ಪಡಗಲಿಯವರ ಸಂಸ್ಮರಣೆಯನ್ನ ನಾವು ಕೆಲವು ವರ್ಷಗಳಿಂದ ಪ್ರತಿ ವರ್ಷ ಸಂಘದ ಪತ್ರಿಕಾ ದಿನಾಚರಣೆ ದಿವಸ ನಾವು ಮಾಡ್ತಾ ಇದ್ದೇವೆ. ಬರೀ ಈ ಜಿಲ್ಲೆಯಲ್ಲಿ ಅಲ್ಲ, ರಾಜ್ಯದಾದ್ಯಂತ ಬೇರೆ ಬೇರೆ ಪತ್ರಿಕೆಗಳಲ್ಲಿ ತನ್ನ ಲೇಖನಗಳನ್ನು ಬರೆದು ಜನರ ಗಮನ ಸೆಳೆದವರು ಜಯಂತ್ ಪಡಗಲಿಯವರು. ತನ್ನ ಸಣ್ಣ ವಯಸ್ಸಿನಲ್ಲಿ ತಾಯಿಯನ್ನು ಕಳ್ಕೊಂಡು ತಂದೆ ಮರುಮದುವೆಯಾದಾಗ ಇವರು ದಾರಿಯಲ್ಲಿ ಬಹಳಷ್ಟು ಸಂಕಷ್ಟಗಳನ್ನು ಎದುರಿಸ್ತಾ ಒಂದು ಪರಿತ್ಯಕ್ತರಾಗಿ ತನ್ನಷ್ಟಕ್ಕೆ ತಾನೇ ಬೆಳೆಯುತ್ತಾ ಬಂದಂತಹ ಜಯಂತ್ ಪಡಗಲಿಯವರು ಒಬ್ಬ ಪ್ರಖರವಾದಂತಹ ಲೇಖಕ. ಹೆಚ್ಚಿನ ವಿಚಾರಗಳನ್ನು ನೇರವಾಗಿ ಬರೆಯುವುದಲ್ಲ, ಸಾಕಷ್ಟು ಸಂಗ್ರಹಿಸಿ ಅದರ ಬಗ್ಗೆ ತಿಳಿದುಕೊಂಡು ಒಂದು ಸ್ಪಷ್ಟವಾದಂತಹ ವರದಿಯನ್ನ ಕೊಡ್ತಾ ಇದ್ರು. ಉಡುಪಿಯ ಜಿಲ್ಲೆಯಲ್ಲಿ ಅತ್ಯಂತ ತಪಸ್ವಿ, ಹೆಚ್ಚು ಮಾತನಾಡದ ಧ್ಯಾನಿ ಒಬ್ಬ ಸ್ವಾಮೀಜಿ ಯಾರು ಕೇಳಿದ್ರೆ ಅವರು ವಿಶ್ವವನ್ನು ಕೇಳ್ತಾರೆ. ಅವರ ಈ ಡಿಸ್ಕಷನ್ ನಲ್ಲಿ ಒಂದೆರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸೆನ್ಸೇಷನಲ್ ರಿಪೋರ್ಟ್. ನಾನು ಜರ್ನಲಿಸಂಗೆ ಆಕಸ್ಮಿಕವಾಗಿ ಬಂದವ. ನನ್ನ ಸಬ್ಜೆಕ್ಟ್ ಇದೆಲ್ಲ ನಾನು BSc ವಿದ್ಯಾರ್ಥಿ. ಬೈ ಮಿಸ್ಟೇಕ್ ಆಗಿ ನಾನು 2001ರಲ್ಲಿ ಪತ್ರಿಕೋದ್ಯಮಕ್ಕೆ ಬರಬೇಕಾಯಿತು. ಅಲ್ಲಿಂದ ಇಲ್ಲಿ ತನಕ 25 ವರ್ಷಗಳ ದೀರ್ಘ ಪಯಣ ನಡೆದು ಹೋಗಿದೆ. ಏನ್ ಬರ್ದಿದೆ ಏನ್ ಗೀಚಿದೆ ನಾನು ಗೊತ್ತಿಲ್ಲ. ಆದ್ರೆ ಜಯಂತ್ ಜೀವನದ ಇರೋ ತನಕ ಅವರು ನಮಗೆ ಪ್ರೇರಣೆಯಾಗಿದ್ದು ಮತ್ತು ಕುಂದಾಪುರ ಭಾಗದ ಏನಾದರೂ ಸೆನ್ಸೇಟ್ ನ್ಯೂಸ್ಗಳ ಬಗ್ಗೆ ನಮ್ಮ ಹತ್ರ ಅವರು ಡಿಸ್ಕಷನ್ ಮಾಡ್ತಾರೆ. ಇವತ್ತು ಅವರ ಹೆಸರಲ್ಲಿ ಅವರ ಮನಸ್ಸಿನ ಇಚ್ಛೆಯಂತೆ ಪತ್ರಿಕೋದ್ಯಮ ವಿದ್ಯಾರ್ಥಿಗಳಿಗೆ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಕೊಡತಕ್ಕಂಥ ಇದ್ದವರು ಬಹಳ ಮುಖ್ಯವಾಗಿ ಜಯಂತ್ ಪಡಗಲಿಯಂತ ಪತ್ರಕರ್ತರನ್ನ ಜಿಲ್ಲೆಯ ಪ್ರತಿ ತಾಲೂಕಿನ ಪತ್ರಕರ್ತರು ಸ್ಮರಿಸಬೇಕು ಮತ್ತು ಅವರ ಕಾರ್ಯಚಟುವಟಿಕೆಗಳನ್ನು ನೆನಪಿಸ್ತಕ್ಕಂಥದ್ದು ಬಹಳ ಮಹತ್ವಪೂರ್ಣ ಅಂತೇಳಿ ನನಗನ್ನಿಸ್ತದೆ.